ಸಿಎಂ ಸಿದ್ದರಾಮಯ್ಯ ಅವರು ಡಿ ದೇವರಾಜ ಅರಸು ದಾಖಲೆಯನ್ನ ಮುರಿದು ಹೊಸ ದಾಖಲೆ ನಿರ್ಮಿಸಿರೋದು ಅಂದ್ರೆ ಇವತ್ತಿನಿಂದ ಅವರು ದಾಖಲೆಯ ಸಿಎಂ ಸಿದ್ದರಾಮಯ್ಯ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಅಭಿಮಾನಿಗಳು ಈಗಾಗಲೇ ಈಗ ಬಾಡೂಟದ ವ್ಯವಸ್ಥೆ ಕೂಡ ಮಾಡಿರುವಂತದ್ದು. ಸದ್ಯ ಯಾದಗಿರಿ ನಗರದ ಬೈತುಲ್ ಮಾಲ್ನಲ್ಲಿ ಈಗಾಗಲೇ 2 ಕ್ವಿಂಟಲ್ ಈಗಾಗಲೇ ಬಾಡೂಟದ ವ್ಯವಸ್ಥೆ ಇದೆ, ಬಿರಿಯಾನಿ ವ್ಯವಸ್ಥೆ ಕೂಡ ಮಾಡ್ತಾ ಇರುವಂತದ್ದು. ಸಿದ್ದರಾಮಯ್ಯ ಅಭಿಮಾನಿಗಳು ಮತ್ತು ಯಾದಗಿರಿ ಶಾಸಕರಾಗಿರ್ತಕ್ಕಂಥ ಚನ್ನಾರೆಡ್ಡಿ ಪಾಟೀಲ್ ಕುನ್ನೂರು ಅವರು ಈಗಾಗಲೇ ಈ ಒಂದು ಬಾಡೂಟದ ವ್ಯವಸ್ಥೆನ ಮಾಡಿರುವಂತಹ ಪಾತ್ರೆಗಳಲ್ಲಿ ಈಗಾಗಲೇ ಈ ಒಂದು ಬಿರಿಯಾನಿಯನ್ನು ಕೂಡ ಮಾಡಿರುವಂತಂದ್ರೆ 200 ಕ್ವಿಂಟಲ್ ಬಿರಿಯಾನಿಯನ್ನ ಮಾಡಿ ಸಾರ್ವಜನಿಕರಿಗೆ ವಿತರಿಸುವ ಸಲುವಾಗಿ ಈ ಒಂದು ಬೈತುಲ್ ಮಾಲ್ ನಲ್ಲಿ ಈಗಾಗಲೇ ಬಿರಿಯಾನಿ ಕೂಡ ರೆಡಿ ಆಗಿರುವಂತದ್ದು. ಎಲ್ಲವನ್ನು ಕೂಡ ಸೌದೆ ಒಲೆಯಲ್ಲಿ ಮಾಡಿರ್ತಕ್ಕಂಥ ಈ ಒಂದು ಬಿರಿಯಾನಿಯನ್ನ ಸಾರ್ವಜನಿಕರಿಗೆ ವಿತರಿಸುವುದಕ್ಕೆ ಈಗಾಗಲೇ ಸಜ್ಜಾಗ್ತಾ ಇರುವಂತದ್ದು. ಬೈತುಲ್ ಮಾಲ್ ನಿಂದ ಹೀಗಾಗಿ ಈ ಒಂದು ಈ ಬಿರಿಯಾನಿ ಕೂಡ ರೆಡಿ ಆಗಿರುವಂತದ್ದು. ಸಿದ್ದರಾಮಯ್ಯ ಅವರು ಹೊಸ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಅಭಿಮಾನಿಗಳು ಬೆಳಗ್ಗೆಯಿಂದಲೂ ಕೂಡ ಸಂಭ್ರಮಾಚರಣೆಯನ್ನು ಮಾಡ್ತಿದ್ದಾರೆ. ಯಾದಗಿರಿಯಲ್ಲಿ ಈಗಾಗಲೇ ಇವತ್ತು ಸಿದ್ದರಾಮಯ್ಯ ಅಭಿಮಾನಿಗಳು ಇವತ್ತು ಬಿರಿಯಾನಿಯನ್ನು ಕೂಡ ಮಾಡೋ ಮೂಲಕ ಈ ಒಂದು ದಾಖಲೆಯನ್ನ ನಿರ್ಮಿಸುವುದರಲ್ಲಿ ಸಾಕಷ್ಟು ಸಂಭ್ರಮಾಚರಣೆ ಕೂಡ ಮಾಡ್ತಾ ಇರುವಂತಂದ್ರೆ ಇವತ್ತಿನಿಂದ ಸಿಎಂ ಸಿದ್ದರಾಮಯ್ಯ ಅವರು ರೆಕಾರ್ಡ್ ಸಿದ್ದರಾಮಯ್ಯ ಆಗ್ತಿರುವ ಇವತ್ತು ಸಿದ್ದರಾಮಯ್ಯ ಅಭಿಮಾನಿಗಳು ಸಾಕಷ್ಟು ಸಂಭ್ರಮಾಚರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ನಾಗರಾಜ್ ಮುಖ್ಯ ರಿಪಬ್ಲಿಕನ್ ಯಾದಗಿರಿ. ಈ ಸಂದರ್ಭದಲ್ಲಿ ನಾವು ಮನೆ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಶುಭಾಶಯಗಳನ್ನು ಕೋರುತ್ತಾ ಶಾಸಕರ ವತಿಯಿಂದ ಮತ್ತು ಯಾದಗಿರಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಅವರಿಗೆ ನಾವು ಶುಭಾಶಯವನ್ನು ಕೋರುತ್ತೇವೆ. ಇಂದಿನ ದಿನ ಅವರ ಒಂದು ಅತ್ಯಧಿಕ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿರುವ ನೆನಪಿಗಾಗಿ ನಾವು ಅವರನ್ನ ಈ ಯಾದಗಿರಿಯಲ್ಲಿ ಅವರ ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೇವೆ. ಸುಮಾರು ಒಂದು 20-25 ಕೆಜಿ ಕೇಕ್ ಅನ್ನು ಕಟ್ ಮಾಡೋದ್ರ ಮುಖಾಂತರ, ಅದ್ರ ಜೊತೆಗೆ ಮತ್ತು ಒಂದು 2.5-3 ಕ್ವಿಂಟಲ್ ಚಿಕನ್ ಬಿರಿಯಾನಿಯನ್ನು ಮಾಡೋದ್ರ ಮುಖಾಂತರ ನಾವು ಅವರ ಒಂದು ಸಂಭ್ರಮಾಚರಣೆಯನ್ನು ಇವತ್ತು ನಮ್ಮ ಶಾಸಕರಾಗಿರ್ತಕ್ಕಂಥ ಚನ್ನಾರೆಡ್ಡಿ ಪಾಟೀಲ್ ಕುನ್ನೂರು ಅವರು ಏರ್ಪಡಿಸಿದ್ದಾರೆ. ಅವರ ಕಚೇರಿಯಲ್ಲಿ ಕೂಡ ಊಟದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಸೊ ಇಲ್ಲಿ ಸಂತೋಷ ಪಡ್ತಕ್ಕಂಥ ವಿಷಯ ಏನಂತಂದ್ರೆ, ಬಡತನದಲ್ಲಿ ಹುಟ್ಟಿ ಸುಮಾರು ಕೇವಲ ಬಡತನದಲ್ಲಿ ಹುಟ್ಟಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇಷ್ಟೊಂದು ದೀರ್ಘಾವಧಿಯಾಗಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿರ್ತಕ್ಕಂಥವ್ರಿಗೆ ಮುಖ್ಯವಾಗಿ ಕರ್ನಾಟಕದ ಜನತೆ ಅವರಿಗೆ ಮಾಡಿರ್ತಕ್ಕಂಥ ಆಶೀರ್ವಾದವನ್ನು ಇಲ್ಲಿ ನಾವು ನೆನಪು ಮಾಡಿಕೊಳ್ಳಬೇಕಾಗಿದೆ. ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷ ಅವರ ಬೆನ್ನಿಗೆ ನಿಂತು ಅವರ ಯೋಜನೆಗಳನ್ನ ಸಮರ್ಥಿಸಿಕೊಂಡು ಅವರ ಸಮರ್ಥವಾಗಿರ್ತಕ್ಕಂಥ ಮುಖ್ಯಮಂತ್ರಿ ಅಂತೇಳಿ ಬೆಂಬಲಿಸಿ ಸುಮಾರು ಇಷ್ಟು ವರ್ಷಗಳ ಕಾಲ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಕೂಡ ನಾನು ಧನ್ಯವಾದಗಳನ್ನ ಅವ್ರ ಮುಖಾಂತರ ನಾನು ಬಯಸ್ತಾ ಇದ್ದೇನೆ. ಸಿಎಂ ಸಿದ್ದರಾಮಯ್ಯ ಅವರು ಡಿ ದೇವರಾಜ ಅರಸು ದಾಖಲೆಯನ್ನ ಮುರಿದು ಹೊಸ ದಾಖಲೆ ನಿರ್ಮಿಸಿರೋದು ಅಂದ್ರೆ ಇವತ್ತಿನಿಂದ ಅವರು ದಾಖಲೆಯ ಸಿಎಂ ಸಿದ್ದರಾಮಯ್ಯ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಅಭಿಮಾನಿಗಳು ಈಗಾಗಲೇ ಈಗ ಬಾಡೂಟದ ವ್ಯವಸ್ಥೆ ಕೂಡ ಮಾಡಿರುವಂತದ್ದು. ಸದ್ಯ ಯಾದಗಿರಿ ನಗರದ ಬೈತುಲ್ ಮಾಲ್ನಲ್ಲಿ ಈಗಾಗಲೇ 2 ಕ್ವಿಂಟಲ್ ಈಗಾಗಲೇ ಬಾಡೂಟದ ವ್ಯವಸ್ಥೆ ಇದೆ, ಬಿರಿಯಾನಿ ವ್ಯವಸ್ಥೆ ಕೂಡ ಮಾಡ್ತಾ ಇರುವಂತದ್ದು. ಸಿದ್ದರಾಮಯ್ಯ ಅಭಿಮಾನಿಗಳು ಮತ್ತು ಯಾದಗಿರಿ ಶಾಸಕರಾಗಿರ್ತಕ್ಕಂಥ ಚನ್ನಾರೆಡ್ಡಿ ಪಾಟೀಲ್ ಕುನ್ನೂರು ಅವರು ಈಗಾಗಲೇ ಈ ಒಂದು ಬಾಡೂಟದ ವ್ಯವಸ್ಥೆನ ಮಾಡಿರುವಂತದ್ದು. ಪಾತ್ರೆಗಳಲ್ಲಿ ಈಗಾಗಲೇ ಈ ಒಂದು ಬಿರಿಯಾನಿಯನ್ನು ಕೂಡ ಮಾಡಿರುವಂತಂದ್ರೆ 200 ಕ್ವಿಂಟಲ್ ಬಿರಿಯಾನಿಯನ್ನ ಮಾಡಿ ಸಾರ್ವಜನಿಕರಿಗೆ ವಿತರಿಸುವ ಸಲುವಾಗಿ ಈ ಒಂದು ಬೈತುಲ್ ಮಾಲ್ ನಲ್ಲಿ ಈಗಾಗಲೇ ಬಿರಿಯಾನಿ ಕೂಡ ರೆಡಿ ಆಗಿರುವಂತದ್ದು. ಎಲ್ಲವನ್ನು ಕೂಡ ಸೌದೆ ಒಲೆಯಲ್ಲಿ ಮಾಡಿರ್ತಕ್ಕಂಥ ಈ ಒಂದು ಬಿರಿಯಾನಿಯನ್ನ ಸಾರ್ವಜನಿಕರಿಗೆ ವಿತರಿಸುವುದಕ್ಕೆ ಈಗಾಗಲೇ ಸಜ್ಜಾಗ್ತಾ ಇರುವಂತದ್ದು. ಬೈತುಲ್ ಮಾಲ್ ನಿಂದ ಹೀಗಾಗಿ ಈ ಬಿರಿಯಾನಿ ಕೂಡ ರೆಡಿ ಆಗಿರುವಂತದ್ದು. ಸಿದ್ದರಾಮಯ್ಯ ಅವರು ಹೊಸ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಅಭಿಮಾನಿಗಳು ಬೆಳಗ್ಗೆಯಿಂದಲೂ ಕೂಡ ಸಂಭ್ರಮಾಚರಣೆಯನ್ನು ಮಾಡ್ತಿದ್ದಾರೆ. ಯಾದಗಿರಿಯಲ್ಲಿ ಈಗಾಗಲೇ ಇವತ್ತು ಸಿದ್ದರಾಮಯ್ಯ ಅಭಿಮಾನಿಗಳು ಇವತ್ತು ಬಿರಿಯಾನಿಯನ್ನು ಕೂಡ ಮಾಡೋ ಮೂಲಕ ಈ ಒಂದು ದಾಖಲೆಯನ್ನ ನಿರ್ಮಿಸುವುದರಲ್ಲಿ ಸಾಕಷ್ಟು ಸಂಭ್ರಮಾಚರಣೆ ಕೂಡ ಮಾಡ್ತಾ ಇರುವಂತಂದ್ರೆ ಇವತ್ತಿನಿಂದ ಸಿಎಂ ಸಿದ್ದರಾಮಯ್ಯ ಅವರು ರೆಕಾರ್ಡ್ ಸಿದ್ದರಾಮಯ್ಯ ಆಗ್ತಿರುವ ಹಿನ್ನೆಲೆಯಲ್ಲಿ ಇವತ್ತು ಸಿದ್ದರಾಮಯ್ಯ ಅಭಿಮಾನಿಗಳು ಸಾಕಷ್ಟು ಸಂಭ್ರಮಾಚರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ನಾಗರಾಜ್ ಮುಖ್ಯ ರಿಪಬ್ಲಿಕನ್ ಯಾದಗಿರಿ. ಈ ಸಂದರ್ಭದಲ್ಲಿ ನಾವು ಮನೆ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಶುಭಾಶಯಗಳನ್ನು ಕೋರುತ್ತಾ ಶಾಸಕರ ವತಿಯಿಂದ ಮತ್ತು ಯಾದಗಿರಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಅವರಿಗೆ ನಾವು ಶುಭಾಶಯವನ್ನು ಕೋರುತ್ತೇವೆ. ಇಂದಿನ ದಿನ ಅವರ ಒಂದು ಅತ್ಯಧಿಕ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿರುವ ನೆನಪಿಗಾಗಿ ನಾವು ಅವರನ್ನ ಈ ಯಾದಗಿರಿಯಲ್ಲಿ ಅವರ ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೇವೆ. ಸುಮಾರು ಒಂದು 20-25 ಕೆಜಿ ಕೇಕ್ ಅನ್ನು ಕಟ್ ಮಾಡೋದ್ರ ಮುಖಾಂತರ, ಅದ್ರ ಜೊತೆಗೆ ಮತ್ತು ಒಂದು 2.5-3 ಕ್ವಿಂಟಲ್ ಚಿಕನ್ ಬಿರಿಯಾನಿಯನ್ನು ಮಾಡೋದ್ರ ಮುಖಾಂತರ ನಾವು ಅವರ ಒಂದು ಸಂಭ್ರಮಾಚರಣೆಯನ್ನು ಇವತ್ತು ನಮ್ಮ ಶಾಸಕರಾಗಿರ್ತಕ್ಕಂಥ ಚನ್ನಾರೆಡ್ಡಿ ಪಾಟೀಲ್ ಕುನ್ನೂರು ಅವರು ಏರ್ಪಡಿಸಿದ್ದಾರೆ. ಅವರ ಕಚೇರಿಯಲ್ಲಿ ಕೂಡ ಊಟದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಸೊ ಇಲ್ಲಿ ಸಂತೋಷ ಪಡ್ತಕ್ಕಂಥ ವಿಷಯ ಏನಂತಂದ್ರೆ, ಬಡತನದಲ್ಲಿ ಹುಟ್ಟಿ ಸುಮಾರು ಕೇವಲ ಬಡತನದಲ್ಲಿ ಹುಟ್ಟಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇಷ್ಟೊಂದು ದೀರ್ಘಾವಧಿಯಾಗಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿರ್ತಕ್ಕಂಥವ್ರಿಗೆ ಮುಖ್ಯವಾಗಿ ಕರ್ನಾಟಕದ ಜನತೆ ಅವರಿಗೆ ಮಾಡಿರ್ತಕ್ಕಂಥ ಆಶೀರ್ವಾದವನ್ನು ಇಲ್ಲಿ ನಾವು ನೆನಪು ಮಾಡಿಕೊಳ್ಳಬೇಕಾಗಿದೆ. ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷ ಅವರ ಬೆನ್ನಿಗೆ ನಿಂತು ಅವರ ಯೋಜನೆಗಳನ್ನ ಸಮರ್ಥಿಸಿಕೊಂಡು ಅವರ ಸಮರ್ಥವಾಗಿರ್ತಕ್ಕಂಥ ಮುಖ್ಯಮಂತ್ರಿ ಅಂತೇಳಿ ಬೆಂಬಲಿಸಿ ಸುಮಾರು ಇಷ್ಟು ವರ್ಷಗಳ ಕಾಲ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಕೂಡ ನಾನು ಧನ್ಯವಾದಗಳನ್ನ ಅವ್ರ ಮುಖಾಂತರ ನಾನು ಬಯಸ್ತಾ ಇದ್ದೇನೆ. ಸಿಎಂ ಸಿದ್ದರಾಮಯ್ಯ ಅವರು ಡಿ ದೇವರಾಜ ಅರಸು ದಾಖಲೆಯನ್ನ ಮುರಿದು ಹೊಸ ದಾಖಲೆ ನಿರ್ಮಿಸಿರೋದು ಅಂದ್ರೆ
ಇವತ್ತಿನಿಂದ ಅವರು ದಾಖಲೆಯ ಸಿಎಂ ಸಿದ್ದರಾಮಯ್ಯ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಅಭಿಮಾನಿಗಳು ಈಗಾಗಲೇ ಈಗ ಬಾಡೂಟದ ವ್ಯವಸ್ಥೆ ಕೂಡ ಮಾಡಿರುವಂತದ್ದು. ಸದ್ಯ ಯಾದಗಿರಿ ನಗರದ ಬೈತುಲ್ ಮಾಲ್ನಲ್ಲಿ ಈಗಾಗಲೇ 2 ಕ್ವಿಂಟಲ್ ಈಗಾಗಲೇ ಏನು ಬಾಡೂಟದ ವ್ಯವಸ್ಥೆ ಇದೆ, ಬಿರಿಯಾನಿ ವ್ಯವಸ್ಥೆ ಕೂಡ ಮಾಡ್ತಾ ಇರುವಂತದ್ದು. ಏನು ಸಿದ್ದರಾಮಯ್ಯ ಅಭಿಮಾನಿಗಳು ಮತ್ತು ಯಾದಗಿರಿ ಶಾಸಕರಾಗಿರ್ತಕ್ಕಂಥ ಚನ್ನಾರೆಡ್ಡಿ ಪಾಟೀಲ್ ಕುನ್ನೂರು ಅವರು ಈಗಾಗಲೇ ಈ ಒಂದು ಬಾಡೂಟದ ವ್ಯವಸ್ಥೆನ ಮಾಡಿರುವಂತದ್ದು. ನಾವೇ ನೋಡ್ತಾ ಇದ್ದೀವಿ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಏನು ಈಗಾಗಲೇ ಈ ಒಂದು ಬಿರಿಯಾನಿಯನ್ನು ಕೂಡ ಮಾಡಿರುವಂತಂದ್ರೆ 200 ಕ್ವಿಂಟಲ್ ಬಿರಿಯಾನಿಯನ್ನು ಮಾಡಿ ಸಾರ್ವಜನಿಕರಿಗೆ ವಿತರಿಸುವ ಸಲುವಾಗಿ ಈ ಒಂದು ಬೈತುಲ್ ಮಾಲ್ ನಲ್ಲಿ ಈಗಾಗಲೇ ಬಿರಿಯಾನಿ ಕೂಡ ರೆಡಿ ಆಗಿರುವಂತದ್ದು. ಎಲ್ಲವನ್ನು ಕೂಡ ಸೌದೆ ಒಲೆಯಲ್ಲಿ ಮಾಡಿರ್ತಕ್ಕಂಥ ಏನು ಈ ಒಂದು ಬಿರಿಯಾನಿಯನ್ನ ಸಾರ್ವಜನಿಕರಿಗೆ ವಿತರಿಸುವುದಕ್ಕೆ ಈಗಾಗಲೇ ಸಜ್ಜಾಗ್ತಾ ಇರುವಂತದ್ದು. ಬೈತುಲ್ ಮಾಲ್ ನಿಂದ ಹೀಗಾಗಿ ಈ ಒಂದು ಈ ಬಿರಿಯಾನಿ ಕೂಡ ರೆಡಿ ಆಗಿರುವಂತದ್ದು. ಸಿದ್ದರಾಮಯ್ಯ ಅವರು ಹೊಸ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಅಭಿಮಾನಿಗಳು ಬೆಳಗ್ಗೆಯಿಂದಲೂ ಕೂಡ ಸಂಭ್ರಮಾಚರಣೆಯನ್ನು ಮಾಡ್ತಿದ್ದಾರೆ. ಯಾದಗಿರಿಯಲ್ಲಿ ಈಗಾಗಲೇ ಇವತ್ತು ಇವರು ಸಿದ್ದರಾಮಯ್ಯ ಅಭಿಮಾನಿಗಳು ಇವತ್ತು ಬಿರಿಯಾನಿಯನ್ನು ಕೂಡ ಮಾಡುವ ಮೂಲಕ ಈ ಒಂದು ದಾಖಲೆಯನ್ನ ನಿರ್ಮಿಸುವುದರ ಸಾಕಷ್ಟು ಸಂಭ್ರಮಾಚರಣೆ ಕೂಡ ಮಾಡ್ತಾ ಇರುವಂತಂದ್ರೆ ಇವತ್ತಿನಿಂದ ಸಿಎಂ ಸಿದ್ದರಾಮಯ್ಯ ಅವರು ರೆಕಾರ್ಡ್ ಸಿದ್ದರಾಮಯ್ಯ ಆಗ್ತಿರುವ ಇವತ್ತು ಸಿದ್ದರಾಮಯ್ಯ ಅಭಿಮಾನಿಗಳು ಸಾಕಷ್ಟು ಸಂಭ್ರಮಾಚರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಈ ಸಂದರ್ಭದಲ್ಲಿ ನಾವು ಮನೆ ಸಿದ್ದರಾಮಯ್ಯ ಸಾಹೇಬರಿಗೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಶುಭಾಶಯಗಳನ್ನು ಕೋರುತ್ತಾ, ಶಾಸಕರ ವತಿಯಿಂದ ಮತ್ತು ಯಾದಗಿರಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಅವರಿಗೆ ನಾವು ಶುಭಾಶಯವನ್ನು ಕೋರ್ತೇವೆ. ಇಂದಿನ ದಿನ ಅವರ ಒಂದು ಅತ್ಯಧಿಕ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿರುವ ನೆನಪಿಗಾಗಿ ನಾವು ಅವರನ್ನ ಈ ಯಾದಗಿರಿಯಲ್ಲಿ ಅವರ ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೇವೆ. ಸುಮಾರು ಒಂದು 20-25 kg ಕೇಕ್ ಅನ್ನು ಕಟ್ ಮಾಡೋದ್ರ ಮುಖಾಂತರ, ಅದ್ರ ಜೊತೆಗೆ ಮತ್ತು ಒಂದು 2.5-3 ಕ್ವಿಂಟಲ್ ಚಿಕನ್ ಬಿರಿಯಾನಿಯನ್ನು ಮಾಡೋದ್ರ ಮುಖಾಂತರ ನಾವು ಅವರ ಒಂದು ಸಂಭ್ರಮಾಚರಣೆಯನ್ನು ಇವತ್ತು ನಮ್ಮ ಶಾಸಕರಾಗಿರ್ತಕ್ಕಂಥ ಚನ್ನಾರೆಡ್ಡಿ ಪಾಟೀಲ್ ಕುನ್ನೂರು ಅವರು ಏರ್ಪಡಿಸಿದ್ದಾರೆ. ಅವರ ಕಚೇರಿಯಲ್ಲಿ ಕೂಡ ಊಟದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಸೊ ಇಲ್ಲಿ ಸಂತೋಷ ಪಡ್ತಕ್ಕಂಥ ವಿಷಯ ಏನಂತಂದ್ರೆ, ಬಡತನದಲ್ಲಿ ಹುಟ್ಟಿ ಸುಮಾರು ಕೇವಲ ಬಡತನದಲ್ಲಿ ಹುಟ್ಟಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇಷ್ಟೊಂದು ದೀರ್ಘಾವಧಿಯಾಗಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿರ್ತಕ್ಕಂಥವ್ರಿಗೆ ಮುಖ್ಯವಾಗಿ ಕರ್ನಾಟಕದ ಜನತೆ ಅವರಿಗೆ ಮಾಡಿರ್ತಕ್ಕಂಥ ಆಶೀರ್ವಾದವನ್ನು ಇಲ್ಲಿ ನಾವು ನೆನಪು ಮಾಡಿಕೊಳ್ಳಬೇಕಾಗಿದೆ. ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷ ಅವರ ಬೆನ್ನಿಗೆ ನಿಂತು ಅವರ ಯೋಜನೆಗಳನ್ನ ಸಮರ್ಥಿಸಿಕೊಂಡು ಅವರ ಸಮರ್ಥವಾಗಿರ್ತಕ್ಕಂಥ ಮುಖ್ಯಮಂತ್ರಿ ಅಂತೇಳಿ ಬೆಂಬಲಿಸಿ ಸುಮಾರು ಇಷ್ಟು ವರ್ಷಗಳ ಕಾಲ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ನಾನು ಧನ್ಯವಾದಗಳನ್ನ ಅವ್ರ ಮುಖಾಂತರ ನಾನು ಬಯಸ್ತಾ ಇದ್ದೇನೆ. ಸಿಎಂ ಸಿದ್ದರಾಮಯ್ಯ ಅವರು ಡಿ ದೇವರಾಜ ಅರಸು ದಾಖಲೆಯನ್ನ ಮುರಿದು ಹೊಸ ದಾಖಲೆ ನಿರ್ಮಿಸಿರೋದು. ಅಂದ್ರೆ ಇವತ್ತಿನಿಂದ ಅವರು ದಾಖಲೆಯ ಸಿಎಂ ಸಿದ್ದರಾಮಯ್ಯ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಅಭಿಮಾನಿಗಳು ಈಗಾಗಲೇ ಈಗ ಬಾಡೂಟದ ವ್ಯವಸ್ಥೆ ಕೂಡ ಮಾಡಿರುವಂತದ್ದು. ಸದ್ಯ ಯಾದಗಿರಿ ನಗರದ ಬೈತುಲ್ ಮಾಲ್ನಲ್ಲಿ ಈಗಾಗಲೇ 2 ಕ್ವಿಂಟಲ್ ಈಗಾಗಲೇ ಏನು ಬಾಡೂಟದ ವ್ಯವಸ್ಥೆ ಇದೆ, ಬಿರಿಯಾನಿ ವ್ಯವಸ್ಥೆ ಕೂಡ ಮಾಡ್ತಾ ಇರುವಂತದ್ದು. ಏನು ಸಿದ್ದರಾಮಯ್ಯ ಅಭಿಮಾನಿಗಳು ಮತ್ತು ಯಾದಗಿರಿ ಶಾಸಕರಾಗಿರ್ತಕ್ಕಂಥ ಚನ್ನಾರೆಡ್ಡಿ ಪಾಟೀಲ್ ಕುನ್ನೂರು ಅವರು ಈಗಾಗಲೇ ಈ ಒಂದು ಬಾಡೂಟದ ವ್ಯವಸ್ಥೆನ ಮಾಡಿರುವಂತದ್ದು. ನಾವೇ ನೋಡ್ತಾ ಇದ್ದೀವಿ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಏನು ಈಗಾಗಲೇ ಈ ಒಂದು ಬಿರಿಯಾನಿಯನ್ನು ಕೂಡ ಮಾಡಿರುವಂತಂದ್ರೆ 200 ಕ್ವಿಂಟಲ್ ಬಿರಿಯಾನಿಯನ್ನು ಮಾಡಿ ಸಾರ್ವಜನಿಕರಿಗೆ ವಿತರಿಸುವ ಸಲುವಾಗಿ ಈ ಒಂದು ಬೈತುಲ್ ಮಾಲ್ ನಲ್ಲಿ ಈಗಾಗಲೇ ಬಿರಿಯಾನಿ ಕೂಡ ರೆಡಿ ಆಗಿರುವಂತದ್ದು. ಎಲ್ಲವನ್ನು ಕೂಡ ಸೌದೆ ಒಲೆಯಲ್ಲಿ ಮಾಡಿರ್ತಕ್ಕಂಥ ಏನು ಈ ಒಂದು ಬಿರಿಯಾನಿಯನ್ನ ಸಾರ್ವಜನಿಕರಿಗೆ ವಿತರಿಸುವುದಕ್ಕೆ ಈಗಾಗಲೇ ಸಜ್ಜಾಗ್ತಾ ಇರುವಂತದ್ದು. ಬೈತುಲ್ ಮಾಲ್ ನಿಂದ ಹೀಗಾಗಿ ಈ ಒಂದು ಈ ಬಿರಿಯಾನಿ ಕೂಡ ರೆಡಿ ಆಗಿರುವಂತದ್ದು. ಸಿದ್ದರಾಮಯ್ಯ ಅವರು ಹೊಸ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಅಭಿಮಾನಿಗಳು ಬೆಳಗ್ಗೆಯಿಂದಲೂ ಕೂಡ ಸಂಭ್ರಮಾಚರಣೆಯನ್ನು ಮಾಡ್ತಿದ್ದಾರೆ. ಯಾದಗಿರಿಯಲ್ಲಿ ಈಗಾಗಲೇ ಇವತ್ತು ಇವರು ಸಿದ್ದರಾಮಯ್ಯ ಅಭಿಮಾನಿಗಳು ಇವತ್ತು ಬಿರಿಯಾನಿಯನ್ನು ಕೂಡ ಮಾಡುವ ಮೂಲಕ ಈ ಒಂದು ದಾಖಲೆಯನ್ನ ನಿರ್ಮಿಸುವುದರ ಸಾಕಷ್ಟು ಸಂಭ್ರಮಾಚರಣೆ ಕೂಡ ಮಾಡ್ತಾ ಇರುವಂತಂದ್ರೆ ಇವತ್ತಿನಿಂದ ಸಿಎಂ ಸಿದ್ದರಾಮಯ್ಯ ಅವರು ರೆಕಾರ್ಡ್ ಸಿದ್ದರಾಮಯ್ಯ ಆಗ್ತಿರುವ ಇವತ್ತು ಸಿದ್ದರಾಮಯ್ಯ ಅಭಿಮಾನಿಗಳು ಸಾಕಷ್ಟು ಸಂಭ್ರಮಾಚರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.